ಕನ್ನಡ ವಾಹಿನಿಗೆ ಸ್ವಾಗತ. ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ಜಮೀನು ಕಳೆದುಕೊಂಡವರಿಗೆ 20 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಧಾರವಾಡ ಹೈಕೋರ್ಟ್ ನೀಡಿರುವ ತೀರ್ಪಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಾರರೊಂದಿಗೆ ಮಾತನಾಡಿ, ಶಿವಾಜಿ ಗಾರ್ಡನ್ ಇಂದ ಓಲ್ಡ್ ಪಿಬಿ ರಸ್ತೆವರೆಗೆ ಸಿಸಿ ರಸ್ತೆ ಕಾಮಗಾರಿಯನ್ನ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಡೆದಿತ್ತು. ಈ ವೇಳೆ ರಸ್ತೆ ಅಗಲೀಕರಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದು, ರಸ್ತೆ ನಿರ್ಮಿಸುವ ವೇಳೆ ಜಮೀನು ಕಳೆದುಕೊಂಡವರಿಗೆ ಈಗ ಹೈಕೋರ್ಟ್ 20 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶಿಸಿದೆ. ಪ್ರಕರಣದ ತನಿಖೆ ವೇಳೆ ಮಹಾನಗರ ಪಾಲಿಕೆಯ ಆಯುಕ್ತರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ಒಪ್ಪಿಗೆ ಸೂಚಿಸಿದ್ದಾರೆ. ಅವರ ವಿರುದ್ಧ ತನಿಖೆ ಆಗಬೇಕು. ಈ ಕುರಿತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರು. ರಸ್ತೆ ನಿರ್ಮಿಸಿದವರು ಸ್ಮಾರ್ಟ್ ಸಿಟಿಯವರು ಅವರೇ ಪರಿಹಾರ ನೀಡಬೇಕಾಗಿತ್ತು. ಆದರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ಸರ್ವಾಧಿಕಾರ ನೀತಿ ಅನುಸರಿಸಿದ್ದಾರೆ. ಈ ಕುರಿತು ಕಾನೂನು ಹೋರಾಟ ನಡೆಸಲಾಗುತ್ತೆ. ಇನ್ನು ಇಂತಹ ಪ್ರಕರಣಗಳು ಬಾಕಿ ಇದೆ. ಆಡಳಿತ ಪಕ್ಷದವರು ಪಾಲಿಕೆ ಸಭೆಯಲ್ಲಿ ಚರ್ಚೆ ಮಾಡಿ ತಪ್ಪಿತಸ್ಥರನ್ನ ಕಂಡು ಹಿಡಿಯಬೇಕಾಗಿತ್ತು. ನಿನ್ನೆಯ ಸಭೆಯಲ್ಲಿ ಪಾಲಿಕೆಯಲ್ಲಿ ಕೈಗೊಂಡ ನಿರ್ಣಯಕ್ಕೆ ನಮ್ಮ ಸಮ್ಮತಿ ಇಲ್ಲ. ಸ್ಮಾರ್ಟ್ ಸಿಟಿಯವರೇ ಈ ದಂಡ ತೆತ್ತಬೇಕೆಂಬುದು ನಮ್ಮ ನಿರ್ಣಯವಾಗಿದೆ. ಆಡಳಿತ ಪಕ್ಷದವರು ಪಾಲಿಕೆನ ಉಳಿಸುವ ವಿಚಾರದಲ್ಲಿ ಇಲ್ಲ, ಕೇವಲ ತಮ್ಮ ಸುರಕ್ಷತೆಯನ್ನ ನೋಡಿಕೊಳ್ಳುತ್ತಿದ್ದಾರೆ. ಎರಡೂ ಕಡೆಯಲ್ಲಿ ಅವರೇ ಪಾತ್ರಧಾರಿಗಳು ಎಂದು ಅವರು ತಾವೊಬ್ಬರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪಾಲಿಕೆಗೆ ನೀಡುವ ಅನುದಾನ ಮತ್ತು ಸ್ಮಾರ್ಟ್ ಸಿಟಿ ಅನುದಾನ ಸೇರಿ ಪಾಲಿಕೆಗೆ ಬರಬೇಕಾದ ಬಾಕಿ ಹಣವನ್ನ ದಂಡವಾಗಿ ಉಪಯೋಗಿಸಬೇಕಾಗುತ್ತೆ ಎಂದರು. ಆದತಿ ಆಗಿದೆ, ಅದರ ಪ್ರಶ್ನೆ ಇಲ್ಲ. ಇನ್ನೊಂದು ಕಡೆ ಕೋರ್ಟ್ ಆದೇಶ ಆಗಿದೆ. ಅವ್ರೀಗ ಎಸಿ ಅವರಿಗೆ ದುಡ್ಡು ಡಿಪಾಸಿಟ್ ಮಾಡ್ತಿದ್ದಾರೆ. ನಿನ್ನೆ ನಿರ್ಣಯ ಪ್ರಕಾರ, ಕೋರ್ಟ್ ಆದೇಶ ಪ್ರಕಾರ. ಅವ್ರ ಹಿಂದೆ ಯಾರೋ ಒಂದು ಅಧಿಕಾರಿ ತಪ್ಪು ಮಾಡಿದ್ದಾರೆ. ಇನ್ನು ಅವ್ರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ. ಅದು ಸಪ್ರೇಟ್ ಇಶ್ಯೂ. ಅದರಲ್ಲಿ 2-3 ವಿಷಯ ಇದೆ. ಚರ್ಚೆ ಅಂದರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅದನ್ನು ಪೇಮೆಂಟ್ ಮಾಡಬೇಕಾಗಿತ್ತು, ಅಕ್ವಿಷನ್ದು. ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ಅದು. ಸೊ ಹಿಂದೆ ಅಧಿಕಾರಿ ಯಾರನ್ನು ಕೇಳದೆ, ಆವಾಗ DC ಅವರು ಆಡಳಿತಾಧಿಕಾರಿ ಇದ್ರು. ಅವರು ಹಿಂದಿನ DC ಅವ್ರು ಇಲ್ದಾಗನ ಜಗದೀಶ್ ಅನ್ನೋ ಕಮಿಷನರ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ, ನಾವು ಕೊಡ್ತೀವಿ ಅಂತ. ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ. ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಕೋರ್ಟ್ನಲ್ಲಿ ಹೋಗಿ ಅಫಿಡವಿಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ. ಈಗ ನೀವಾಗ ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಾಯಿಲ್ಲ ನಾವು ವಾದ ಕೋರ್ಟ್ನಲ್ಲಿ. ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ. ಆದರೆ ಅಧಿಕಾರಿ ಮ್ಯಾಗ ಮಾತ್ರ ಶಿಕ್ಷೆ ಆಗಲೇಬೇಕು. ಯಾರು ಕೋರ್ಟಿಂದ 8 ವಾರ ಗಡುವು ಕೊಟ್ಟಿದ್ದು ಸರ್. ಕೋರ್ಟಲ್ಲಿ ವಿಚಾರಣೆ ನಡೆದು ಏಕಾಏಕಿ ಆಗಿಲ್ಲ ಸರ್. ಅಲ್ಲಿ 8 ವಾರ ಗಡುವು ಕೊಟ್ಟಾಗ ನಿಮ್ ಯಾರು ಅದು ಕಾನೂನು ವಿಭಾಗದವ್ರು ಯಾರು ಹಾಜರಾಗಿಲ್ಲ. ಹಾಜರಾಗಿದ್ದಾರೆ. ಅದು ಹೆಂಗೆ ಬೇಕಾ ಹಂಗೆ ಬರೆದು ಕೊಟ್ಟಿದ್ರಟ. ಹಾಜರಾಗ್ಯಾರ, ಏನಿಲ್ಲ. ತಮಗೆ ಹೆಂಗೆ ಬೇಕೆ ರಾಜಕೀಯ ಒತ್ತಡದಿಂದ ಹೆಂಗೆ ಬೇಕಾ ಹಂಗೆ ಬರೆಸಿ ಕೊಟ್ಟಿದ್ದಾರೆ ಇವರು. ಅದು ಇನ್ನೇನು ಮಾಡ್ಲಿಕ್ಕಾಗಲ್ಲ. ಕೋರ್ಟ್ನಲ್ಲಿ ಇವರಾಗೆ ಬರೆದು ಕೊಟ್ಟ ಮ್ಯಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ರಿ ಕೊಡಂತಾರ ಅವ್ರು ಅಷ್ಟೇ. ಇನ್ನೂ ಟೋಟಲ್ ಇನ್ನೂ 6 ಕೇಸು ಕಂಟೆಂಪ್ಟ್ ಬಾಕಿ ಇದೆ. ಇನ್ನೂ 6 ಕೋಟಿ. ಅದಕ್ಕೂ ಸದ್ಯಕ್ಕೆ 27 ಕೋಟಿ ಇದೆ. ಅಂದ್ರೆ ಪೂರ್ತಿ ಜೀರೋ ಆಗಿದೆ. ಅಲ್ಲ, ಈ ಪರಿಸ್ಥಿತಿ ಅದ್ರ ಮುಂದೆ ಹೆಂಗೆ ಸರ್? ಜನರ ತೆರಿಗೆ ಹಣ ಕೊಡಬೇಕಾದ್ರೆ ಅಲ್ಲಿ ಇದ್ದವರು ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಯಾರು ನಿನ್ನೆ ಆಡಳಿತ ಪಕ್ಷದವರು ಅವರು ಕೂಡ ಯಾರು ತಪ್ಪು ಮಾಡಿದಾರೆ ಅದನ್ನು ಕಂಡುಹಿಡಿಯಬೇಕಲ್ಲ. ದುಡ್ಡು ಕೊಡೋದು ಬೇರೆ. ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್ ಅವರು. ಸೊ DC ಅವ್ರ ಗಮನಕ್ಕೆ ಕೂಡ ಬಂದಿಲ್ಲ ಅದು. ಸೊ ಈಗ ಭಾಳ ಸಮಸ್ಯೆ ಇದೆ. ಈಗಂತೂ ಡಿಪಾಸಿಟ್ ಮಾಡ್ತಿದ್ದಾರೆ ಅವರು. ವಿಚಾರಕ್ಕೆ ಸಂಬಂಧಪಟ್ಟಂತೆ 30,000 ರೂಪಾಯಿ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಇಲ್ಲ. ಅಷ್ಟು ವ್ಯಾಲ್ಯೂವನ್ನ ಹೆಂಗ್ ಫಿಕ್ಸ್ ಮಾಡಿದ್ದಾರೆ? ಈಗ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಏನಾದ್ರು ಮಾಡ್ತಾರೆ. ಅದಕ್ಕೆ DC ಅವರು ಚರ್ಚೆ ಮಾಡ್ತಿದ್ದಾರೆ. ಒಪ್ಸಿದೆ ಅವರಿಗೆ ಎಲ್ಲಿ ಲ್ಯಾಪ್ಸ್ ಆಗಿದೆ, ಏನು ನ್ಯೂನ್ಯತೆ ಆಗಿದೆ. ನಮ್ಮ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಅದನ್ನು ಸ್ಮಾರ್ಟ್ ಸಿಟಿ ಅವ್ರು ಕೊಡಬೇಕಂತ ನಮ್ಮದು ಡಿಮಾಂಡ್ ಇದೆ. ಅವ್ರು ಕೊಡಬೇಕು. ಇಲ್ಲೆಲ್ಲ ಕ್ರಿಮಿನಲ್ ಕೇಸ್ ಇಲ್ಲ. ಮೊದಲು ಅದು ಏನು ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ. ಅವ್ನ ಮ್ಯಾಗಂತೆ ಎನ್ಕ್ವೈರಿ ಆಗಲೇಬೇಕು. ಯಾಕಂದರೆ ಯಾರಿಗೂ ಗಮನಕ್ಕಿಲ್ಲದೆ ಸ್ವಂತ ಒಬ್ಬ ಅಧಿಕಾರಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ತೊಗೊಂಡಾರ. ಹೀಗೆ DC ಅವ್ರಿಗೆ ನಾವು ಕೂಡ ಅವರ ಮಂತ್ರಿಗಳ ಗಮನಕ್ಕೆ ತರ್ತೀವಿ. ಸರ್, ತಾವು ಜಿಲ್ಲಾ ಮಂತ್ರಿಯಾಗಿ ನಿನ್ನೆ ಏನು ನಿರ್ಣಯ ಕೈಗೊಂಡಿದ್ದಾರೆ
ಮಹಾನಗರ ಪಾಲಿಕೆಯಲ್ಲಿ, ಅದಕ್ಕೆ ಸಮ್ಮತಿ ಇದೆನಾ? ನಿಮ್ಮ ಸಮ್ಮತಿ ಇದೆನಾ? ಇಲ್ಲ ಅದಕ್ಕೆ ನಮ್ಮ ಸಹಮತಿ ಇಲ್ಲ. ಯಾಕಂದ್ರೆ ಅದನ್ನು ಅವ್ರು ಯಾರು ತಪ್ಪು ಮಾಡೋದ್ರ ಮ್ಯಾಗ ಆಕ್ಷನ್ ತೊಗೊಳಿಕ್ಕೆ ಅವ್ರು ಬರಿಬೇಕಾಗಿತ್ತು. ಸರ್, ಈಗ ನಿನ್ನೆ ರಾಜು ಸೇಠ್ ಅವರು ಒಂದು ಸಲಹೆ ಕೊಟ್ಟರು, ಸದ್ಯಕ್ಕೆ 5 ಕೋಟಿ ರೂಪಾಯಿ ಕಟ್ಟಿ ಕೋರ್ಟ್ಗೆ ಒಂದು ಅವಕಾಶ ಕೇಳ್ರಿ, ಪ್ರೇ ಮಾಡ್ರಿ ಅಂತ. ಯಾರೂ ಅದಕ್ಕೆ ಒಪ್ಪಲಿಲ್ಲ. ಅದೇ ಒಪ್ಪಲಿಲ್ಲ. ಹಿಂದೆ ಮಾಡಿದವರು ಅವರೇ. ಹಿಂದಿನ ತರಾತುರಿಯಲ್ಲಿ ಇದನ್ನ ದುಡ್ಡು ಕೊಡಬೇಕಂತ ಹೇಳಿದವರು ಅವರೇ. ಹೀಗಾಗಿ ಅವರೇ ಇದ್ದಾರೆ. ಅಲ್ಲಿಯೂ ಪಾತ್ರಧಾರಿ ಅವರೇ, ಇಲ್ಲಿ ಪಾತ್ರಧಾರಿ ಅವರೇ. ಹಿಂಗಾಗಿ ಆಕ್ಷನ್ ಸೇಮ್ ಇದೆ. ಅದು ಸರ್, ಇನ್ನೊಂದು ವಿಚಾರ, ಕಾಲದ ಕೈಗಳ ಕೈವಾಡ ಕೂಡ ಇದೆ ಅನ್ನುವಂಥದ್ದು ಸರ್. ಇದ್ದೇ ಇದೆ, ಎಲ್ಲದ್ರಾಗ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಇದೆ, ಇಲ್ಲೂ ಇದೆ, ಎಲ್ಲ ಕಡೆ ಇದ್ದೇ ಇದೆ. ಹೊಸದಲ್ಲ. ಭಾಳಷ್ಟು ಮಾಡೋದಕ್ಕೆ ಅಭಿವೃದ್ಧಿಗೆ ಎಫೆಕ್ಟ್ ನಷ್ಟ ಆಗಿದೆ. ಒಬ್ಬರು ಹಿತಾಸಕ್ತಿ ಸಲುವಾಗಿ ಈಗ ಬೆಳಗಾವಿ ಖಂಡಿತ ಆಗೇ ಆಗ್ತದೆ. ಈಗ ಏನು ಮಾಡ್ಲಿಕ್ಕಾಗಲ್ಲ. ಈಗ DC AC ಅವ್ರಿಗೆ ಡಿಪಾಸಿಟ್ ಮಾಡ್ತಾರೆ. ಮುಂದೆ ಕಾನೂನು ಹೋರಾಟ ಇದೆ, ನೋಡೋಣ. ಸರ್, ಅದು ನಿಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಏನಂತಂದ್ರೆ, ನಿಮ್ಮ ಕಾಂಗ್ರೆಸ್ ಸದಸ್ಯರೇ ಒಬ್ಬ BJP MLA ಮನೆಯಲ್ಲಿ ಹೋಗಿ ಕೂತ್ಕೊಂಡು ಸುದೀರ್ಘವಾದಂಥ ಚರ್ಚೆ ಮಾಡುವಂಥದ್ದು, ಜೊತೆಗೆ ಆ ನಂತರ ಸಭೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಏನು ಚರ್ಚೆ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಶಾಸಕರ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ. ತಂದಿದ್ದೀರಾ ಸರ್ ತಮ್ಮ ಗಮನಕ್ಕೆ? ಏನಾದರೂ ಇದೆಯಾ? ಅಲ್ಲಿ ಭೇಟಿಯಾಗಿದ್ದಿಲ್ಲ. ಶಾಸಕರು ಹೇಳಿದ್ರಲ್ಲ 7 ಕೋಟಿ ರೂಪಾಯಿನ ತುಂಬಬೇಕಂತ ಒಂದು ಸಲ ಇಲ್ಲ. ಅವರು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾಳೆ ಕೋರ್ಟ್ ಡೇಟ್ ಮುಗಿದಿಲ್ಲ. ಜನರಿಗೆ ಅನುಮಾನ ಬರೋ ಸರ್, ಎಲ್ಲರೂ ಒಟ್ಟರು ಕೂಡ್ಕೊಂಡ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಮಾಡ್ದು ಏನಿಲ್ಲ. ಈಗ ಕೋರ್ಟ್ ಆದೇಶ ಆಗಿದೆ. ಈಗ ಯಾರ್ದೇನಿಲ್ಲ. ಈಗ ಚರ್ಚೆ ಅಷ್ಟೇ. ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ. ನೀವು ಯಾಕೆ 6 ತಿಂಗಳಲ್ಲಿ ಆಕ್ಷನ್ ತೊಗೊಂಡಿಲ್ಲ ಅಂತ. ಸೊ ಅದನ್ನ ಆಕ್ಷನ್ ತೊಗೊಳ್ತಾ ಇದ್ದೀವಿ. ಈಗ ಡಿಪಾಸಿಟ್ ಮಾಡಕ್ಕೆ ಹೇಳಿದೆ ಸರ್. ಕೋರ್ಟ್ ಏನು ಆದೇಶ ಮಾಡಿದೆ ಹಂಗೆ ಆಕ್ಷನ್ ತೊಗೊಳ್ತಾರೆ. ಈಗ ಆದರೆ ಇನ್ನು ಕಾನೂನು ಹೋರಾಟ ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಈ ರೀತಿ ಕಾರ್ಪೊರೇಷನ್ ಸಾರ್ವಜನಿಕ ಆಸ್ತಿಗಳೆಲ್ಲ ಆಗ್ತಿದ್ದಾರೆ ಸರ್. ಬೇಕೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಿದ್ದಾರೆ. ಇಲ್ಲ, ಆ ವಿಷಯ ಬೇರೆ. ಅದು ಇದಕ್ಕೆ ಸಂಬಂಧಪಟ್ಟದ್ದು. ಸರ್, ಈಗ ರಸ್ತೆ ಮಾಡುವಾಗ ಕಾನೂನು ಸಲಹೆಗಾರ ಅವರೇ ಇರ್ತಾರೆ. ಈಗ ದುಡ್ಡು ತುಂಬ ಅಂತೇಳಿ ಒತ್ತಾಯ ಮಾಡೋರು ಅವರೇ ಇರ್ತಾರೆ. ಈಗ ಅದೇನು ಕಾನೂನು ಸಲಹೆಗಾರರ ಮಾಡಿದ ತಪ್ಪಿನಿಂದ ಇಷ್ಟೆಲ್ಲ 20 ಕೋಟಿ ಬರ್ಸುವಂತ. ಅದಕ್ಕೆಲ್ಲ ಒಂದು ಸಮಗ್ರ ತನಿಖೆ ಆಗಬೇಕು. ಅಲ್ಲಿ ಕಾನೂನು ಸಲಹೆಗಾರರು ಬಗ್ಗೆ ತನಿಖೆ ಆಗಬೇಕು. ಹಿಂದಿನ ಕಮಿಷನರ್ ಅವ್ರ ಮೇಲೆ ತನಿಖೆ ಆಗಬೇಕು. ಯಾಕಂದ್ರೆ ಈಗ ನೋಡಿ ನಾವು ಫೈಲ್ನಲ್ಲಿ ಅವ್ರ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ಗಮನಕ್ಕೆ ತಂದಿಲ್ಲ. ಯಾಕಂದ್ರೆ ಅವಾಗ ಅದ್ರ ಹೆಡ್ ಅವರೇ ಇದ್ರು, ಅಡ್ಮಿನಿಸ್ಟ್ರೇಟರ್. ಸೊ ಹಿಂಗಾಗಿ ಇದು ಅವ್ರ ಮೇಲೆ ತನಿಖೆ ಆಗಲೇಬೇಕು. ಸರ್, ಈಗ ಈ ಅಧಿಕಾರಿಗಳು ಮಾಡಿದ್ದಷ್ಟೇ ತಪ್ಪಲ್ಲ, ಜನಪ್ರತಿನಿಧಿಗಳು ಸಹ ತಪ್ಪಿದೆ. ಕೆಲವೊಂದಿಷ್ಟು ಹಿಡನ್ ಅಜೆಂಡಾಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ಮಾತುಗಳು ಕೇಳಿ ಬರ್ತದೆ. ಏನು ಮಾಡ್ಲಿಕ್ಕೆ ಆಗೋಲ್ಲ. ಈಗ ಇದ್ದದ್ದು ಸರಿ ಮಾಡೋದಷ್ಟೇ. ಎಲ್ಲ ಮಾಡ್ಲಿಕ್ಕೆ ಅಂತ ಹೋದ್ರೆ ಅದು ಹಂಗೆ ಹೋಗ್ತೈತೆ. ಏನು ಮಾಡ್ಲಿಕ್ಕೆ ಆಗೋಲ್ಲ. ಮತ್ತು ಇನ್ನೊಂದು GST ಅಮೌಂಟ್ ಸಹ ತುಂಬಿಲ್ಲ ಸರ್. 8 ಕೋಟಿ GST ಅಮೌಂಟ್ ಭರ್ತಿ ಮಾಡಬೇಕಾಗಿತ್ತು ಮಹಾನಗರ ಪಾಲಿಕೆ ಅವರು. ಇರ್ಬೋದು, ಯಾವ್ದಾರ ಬೇರೆ ಬೇರೆ ಕಾಮಗಾರಿ ಇರ್ಬೋದು. GST ಇರ್ಬೋದು, ಇಲ್ಲ ಅಂತ ಹೇಳಿ. ಅಲ್ಲ, 5 ಕೋಟಿ ಅಮೌಂಟ್ ಇತ್ತು. 3 ಕೋಟಿ ಬಡ್ಡಿ ಆಗಿದೆ ಸರ್. ಈಗ ಕಾರ್ಪೊರೇಷನ್ಗೆ ಬರಬೇಕಾದಂತ ಅನುದಾನ ಮಾತ್ರ ವಸೂಲಿ ಮಾಡ್ತಾ ಇಲ್ಲ. ಏಲಿನಿಂದ ಉಳ್ಕೊಂಡಿದೆ, ಹೆಸ್ಕಾಂದಿಂದ ಉಳ್ಕೊಂಡಿದೆ, ಸಾಕಷ್ಟು ಇಲಾಖೆಗಳಿಂದ ಕೂಡ ಬಹಳಷ್ಟಿದೆ. ಒಂದು 30% ಯಾವಾಗಲೂ ಡೆಫಿಸಿಟ್ ಆಗೇ ಆಗಿರ್ತಾರೆ. ಸರ್, ಈಗ ಇದೇ ರೀತಿ ಅದನ್ನು ವಸೂಲಿ ಮಾಡಕ್ಕೆ ಏನು ಸರ್? ಈಗ ಅದನ್ನ ಅವ್ರು ಮಾಡ್ಬೇಕಲ್ಲ. ಕಾರ್ಪೊರೇಷನ್ ಅವ್ರು ಮಾಡ್ಬೇಕಾ? ಮಾಡ್ತಾ ಇಲ್ಲ. ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸರ್. ಕಾರ್ಪೊರೇಷನ್ ಅವ್ರು ಮಾಡಬೇಕು. ಅಥವಾ ಹೆಂಗೆ ಸರ್? ಅವರು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಬಾಕಿ ಕಾರ್ಪೊರೇಷನ್ ಅವ್ರು ಮಾಡಬೇಕು. ಮಾಡೋದ್ರ ಸಮಸ್ಯೆ ಆಗಿದೆ. ಸರ್, ಈಗ ಮಹಾನಗರ ಪಾಲಿಕೆ ಒಟ್ಟಾರೆ ಉಳಿಸ್ಬೇಕಾಗಿದೆ ಸರ್. ಯಾಕಂತಂದ್ರೆ ಈಗಾಗಲೇ ಇಲ್ಲಿ ರಾಜು ಸೇಠ್ ಅವರು ಹೇಳಿದ್ರು 120 ಕೋಟಿಗೂ ಅಧಿಕ ಹಣ ನಾವು ಕಟ್ಟಬೇಕಾಗಿದೆ ಅಂತ ಹೇಳಿ. ಒಂದು ವೇಳೆ ಈಗ ಈ ಪ್ರಕರಣವನ್ನು ಮುಂದಿಟ್ಕೊಂಡು ಅವರು ನ್ಯಾಯಾಲಯಕ್ಕೆ ಹೋಗಿ ಅವರು ಇದು ತೊಗೊಂಡು ಬಂದ್ಬಿಟ್ರೆ ಅಂತಂದ್ರೆ ಆ ಕಟ್ಟಡ ಸಹಿತ ಮಾರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇದು ಸಾರ್ವಜನಿಕರ ದುಡ್ಡು. ಅದನ್ನು ಉಳಿಸ್ಲಿಕ್ಕೆ ಏನಾದರೂ ತಾವು ಜಿಲ್ಲಾ ಮಂತ್ರಿಯಾಗಿ ಏನಾದರೂ ದಿಟ್ಟ ನಿರ್ಧಾರ ಮಾಡ್ತೀವಿ. ಈಗ ಮೊದಲು ಜಗದೀಶ್ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು. ಸರ್, ಮಹಾನಗರ ಪಾಲಿಕೆ ಈಗ ಪ್ರತಿ ತಿಂಗಳು 8.5 ಕೋಟಿ ರೂಪಾಯಿ ಬೇಕಂತ ಸರ್. ಇಷ್ಟೆಲ್ಲ ದುಡ್ಡು ಕೊಟ್ಟು ಹೋದ್ರೆ ಏನು ಉಳಿಯಾಗಿಲ್ಲ. ಸಿಬ್ಬಂದಿ ಸ್ಟಾಫ್ ಪಗಾರ ಸಂಬಳ ಬರಲ್ಲ. ಏನ್ ಮಾಡ್ಬೇಕಂತ ನೋಡ್ರಿ. ಎಲ್ಲ ನನ್ನ ಕಡೆನೂ ಇಲ್ಲ, ಒಬ್ಬನ ಕಡೆ ಇಲ್ಲ. ನಮ್ಮ ಮಂತ್ರಿ ಆಗಿ ಜವಾಬ್ದಾರಿ ನೀವು ವಿಶೇಷ ಅನುದಾನ ಪ್ರಯತ್ನ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಏನು ವಿಶೇಷ ಇಲ್ಲ. ಅವರೇ ಜನರೇಟ್ ಮಾಡ್ಕೋಬೇಕು. ಎಷ್ಟು ಕೊಡೋರು ನೀವು ವಿಶೇಷ ಅನುದಾನ. ಈಗ 100 crore ಕೊಡ್ತಾ ಇದ್ದೀವಿ. ಸ್ಮಾರ್ಟ್ ಸಿಟಿಯಿಂದ ದುಡ್ಡು ಬಂದಿದೆ. 15 ಹಣಕಾಸಿನಲ್ಲಿ ಬರ್ತಾ ಇದೆ. ಎಕ್ಸ್ಟ್ರಾ ದುಡ್ಡು ಬರ್ತಾ ಇಲ್ಲ, ಸಾಕಷ್ಟು ಕೊಡ್ತಾ ಇದ್ದೀವಿ. ಈಗ ಇನ್ನೊಂದು ಆತಂಕ ಏನಂದ್ರೆ ಸರ್, ದುಬೈ ರೇಟ್ನಲ್ಲಿ ಈಗ ಒಬ್ಬರಿಗೆ ಪರಿಹಾರ ಕೊಟ್ಟರೆ ಅದ ತೀರ್ಪು ಇಟ್ಕೊಂಡು ಬೇರೆದವ್ರು ಕೇಳ್ತಾರೆ. ಒಬ್ಬರಿಗೆ ನೀವು ತುಪ್ಪ ರೊಟ್ಟಿ ಕೊಟ್ಟು ಬೇರೆದವ್ರಿಗೆ ಕಟಕ್ ರೊಟ್ಟಿ ಕೊಟ್ಟರೆ ಅವ್ರು ಯಾಕೆ ಕಪ್ಕೊಂಡಿರ್ತಾರೆ ಸರ್? ಅದು DC ಅವರಿಲ್ಲ. ಅದಕ್ಕೆ ಈಗಾಗಲೇ ಅವರು ಒಂದು ಕಮಿಟಿ ಮಾಡಿದ್ದಾರೆ. ಚರ್ಚೆ ಮಾಡ್ತಿದ್ದಾರೆ ರೇಟ್ ಬಗ್ಗೆ. ನಾವೇನು ಸಂಬಂಧ ಇದೆಯಾ ಈ ರಸ್ತೆಗೆ ದುಡ್ಡು ಕೊಡಲಿಕ್ಕೆ, ಇವೆಲ್ಲ ಚರ್ಚೆ ಮಾಡಲಿಕ್ಕೆ DC ಅವರು ಎನ್ಕ್ವೈರಿ ಮಾಡಿದ್ದಾರೆ. ಮಾಡಿದ ಮೇಲೆ ನಿನ್ನೆ ಸುದೀರ್ 10 ತಾಸು ಚರ್ಚೆ ಆಯ್ತು ಸರ್. ಎಲ್ಲಿ ಕೂಡ ಹಿಂದಿನ ಅಧಿಕಾರಿಗಳು ಮಾಡಿದ ಲೋಪಗಳ ಬಗ್ಗೆ ಯಾರು ಮಾತಾಡಲಿಲ್ಲ. ಬರೀ 20 ಕೋಟಿ ಕೊಡಬೇಕು ಅನ್ನೋ ವಿಚಾರ ಮಾತ್ರ ಅಧಿಕಾರಿಗಳಲ್ಲಿರುವಂಥ ಪ್ರಯತ್ನ ಸರ್. ಬಾಕಿ ಹಿಂದೆ ಇದ್ದಾಗೂ ಅವರೇ ಇದ್ರು. ಅದನ್ನೇ ಹೇಳಲ್ಲ, ಇಬ್ಬರು ಪಾತ್ರಧಾರಿ ಒಬ್ಬರೇ ಇದ್ದಾರೆ. ಮತ್ತೆ ಅದು ಸೇಮ್ ಇಲ್ಲಿಯೂ ಅದನ್ನ ಹೇಳ್ಬೇಕು, ಇವು ಅದನ್ನ ಹೇಳ್ತಿದ್ದಾರೆ. ಈಗ ನಾಳೆ ಕೋರ್ಟ್ ಮುಂದೆ
ನಾಳೆ ಮುಗಿದ ಮ್ಯಾಗ ಅದಕ್ಕೆ ಲೀಗಲ್ ಆಗಿ ಇಲ್ಲ ಪಾಲಿಕೆಗೆ ಯಾರ್ದು ಅಭಯನೇ ಇಲ್ಲ ಅಂದಂಗೆ ಇಲ್ಲ ವಿರೋಧ ಪಕ್ಷನೂ ಕೂಡ ನೀನು ಸೈಲೆಂಟ್ ಆಗಿತ್ತು. ಯಾವ ರೀತಿಯಾಗಿ ಅದನ್ನ ವಿರೋಧ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಏನೋ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಅವ್ರ ಜೋಡಿ. ಏನು ಮಾಡ್ಲಿಕ್ಕಾಗಲ್ಲ, 12 ಜನ 13 ಜನ ನಾವೇನು ಮಾಡ್ಲಿಕ್ಕಾಗಲ್ಲ. ಅವರು ಆಲ್ರೆಡಿ ರೆಡಿಯಾಗಿ ಬಂದು ಕೂತಿದ್ದಾರೆ, ಪಾಸ್ ಮಾಡಿದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ. ಸರ್, ಬೆಳಗಾವಿ ಮಹಾನಗರದಲ್ಲಿ ಹೈಯೆಸ್ಟ್ ಆಗಿರುವಂಥ ಹನುಮಾನ್ ನಗರಲ್ಲಿ 22,000 ಸ್ಕ್ವೇರ್ ಫೀಟ್ ಇದೆ. ಬಟ್ ಈಗ ಕೊಟ್ಟಿರೋಂಥ ಕಮಿಷನ್ 35,000 ಸ್ಕ್ವೇರ್ ಫೀಟ್ ಇದೆ. ನೋಡ್ತಾ ಅದ್ರ ಬಗ್ಗೆ ಅದೇ ಚರ್ಚೆ ಮಾಡ್ತೀವಿ ಸರ್. ಟೈಮ್ ಬೇಕು ಅದಕ್ಕೆ. ಒಂದು ಕಮಿಟಿ ಮಾಡಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಇನ್ನೂ 5-6 ಇಂಥ ಬೇರೆ ಕೇಸ್ ಇದೆ, ತಳಕೋಡಿ ಭಾಗದಲ್ಲಿ ಕೂಡ ಇದೆ. ಇದೇ ವಿಚಾರವಾಗಿ 8 ವಾರಗಳ ಗಡುವು ಕೊಟ್ಟರು ಕೂಡ ಅಲ್ಲಿ ಇರ್ತಕ್ಕಂಥ ಏನು ಯಾರೋ ಒಬ್ಬರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ, ಎಲ್ಲ ಇದ್ದಾರೆ. ಅವ್ರೇನು ಅಲರ್ಟ್ ಇದ್ದಾರೆ, ತುಂಬುವಲ್ಲಿ ಅಲರ್ಟ್ ಇದ್ದಾರೆ. ಅವ್ರು ಅಲರ್ಟ್ ಇದ್ದಾರೆ. ಅಧಿಕಾರಿಗಳು ತುಂಬಬೇಕು, ಎಲ್ಲ ಲಾ ಆಫೀಸರ್ಸ್ ನಾವು ಉಳಿಬೇಕು. ಕಾರ್ಪೊರೇಷನ್ ಉಳಿಸುವಲ್ಲಿ ಯಾರ್ದೋ ಅವ್ರ ಗಮನ ಇಲ್ಲ. ಈಗ ಅವ್ರೇನು ಅಲರ್ಟ್ ಇದ್ದಾರೆ, ದುಡ್ಡು ತುಂಬಿ ನಾಳೆ ಇವತ್ತು ಕಳಿಸ್ತಾರೆ. ಸರ್, ಈಗ ಡಿಸಿ ನೇತೃತ್ವದ ತನಿಖಾ ತಂಡ ರಚನೆ ಮಾಡ್ತಾರೆ ಸರ್. ಮಾಡಲೇಬೇಕು, ಮಾಡ್ತಾರೆ. ಈಗಾಗಲೇ ಅವರು ಬಹಳಷ್ಟು ಮಾಹಿತಿ ತರಿಸ್ಕೊಂಡಿದ್ದಾರೆ. ಇವತ್ತು ಊರಲ್ಲಿಲ್ಲ ಅವರು. ಸರ್, ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಇಲ್ಲೋ ಅನ್ನೋ ಗೊತ್ತಿಲ್ಲ. ಆದರೆ ಯಾವುದೇ ಒಂದು ನೀವು PWD ಸಚಿವರಾಗಿರೋದ್ರಿಂದ ಒಂದು ಭೂಮಿಯನ್ನು ಅಕ್ವೈರ್ ಮಾಡಿದ ನಂತರ ಅದ್ರ ಮೇಲೆ ನೀವು ರೋಡ್ ಮಾಡ್ತೀರಿ. ಆದರೆ ಇಲ್ಲಿ ಕಟ್ಟಡ ಕಟ್ಟಿ ಎಲ್ಲ ಇದು ಮಾಡಿ ರಸ್ತೆ ಮಾಡಿ ಎಲ್ಲ ಮಾಡ್ಕೊಂಡ ನಂತರ ಈಗ ಲ್ಯಾಂಡ್ ಅಕ್ವಿಸಿಷನ್ ಇಲ್ಲ. ಈಗ ನಮ್ಮ ವ್ಯಾಕ್ಸಿನ್ ಡಿಪೋದಲ್ಲಿ ಏನಾಗಿದೆ, ಎಲ್ಲ ಕಟ್ಟಿ ಮಾಡಿ ಪರ್ಮಿಷನ್ ತೊಳೆದು ಕಟ್ಟಿ ಬಿಟ್ಟಾರಲ್ಲ. ಈಗ ಕಟ್ಟಿಬಿಟ್ಟು ಎಲ್ಲ ಹೊಣೆಗಾರರು ಮಾಡುವಂಥದ್ದು ಹೊಣೆಗಾರ ಮಾಡೋದು ಭಾಳ ಕಷ್ಟ ನಮ್ಮ ವ್ಯವಸ್ಥೆಯಲ್ಲಿ. ಬೆಳಗಾವಿಯಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಕೃಷ್ಣಾ ಬೆಲ್ಟಲ್ಲಿ ಸಾಕಷ್ಟು ಈಗ ಮತ್ತೆ ಸೇತುವೆಗಳ ಮುಳುಗಡೆ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ಮಲಪ್ರಭಾ ನದಿಯಿಂದಲೂ ಕೂಡ ಸಾಕಷ್ಟು ನೀರು ಬಿಡ್ತಾ ಇದ್ದಾರೆ. ಮತ್ತೆ ಜನರಲ್ಲಿ ಇಲ್ಲ ಅಷ್ಟು ನೀರು ಬರೋಲ್ಲ, ಭಾಳ ಕಡಿಮೆ ಇದೆ. ಇವತ್ತಿನ ಮಳೆ ಕಡಿಮೆ ಆಗಿದೆ, ಎಲ್ಲ ಕಡೆ ಕಡಿಮೆ ಆಗಿದೆ. ಏನಂತ ಭಾಳ ಅಪಾಯ ಮಟ್ಟದಲ್ಲಿ ಏನಿಲ್ಲ ಯಾವುದೇ ನದಿಗಳ ಕಡಿಮೆ. ಪರಿಹಾರದ ವಿಚಾರಕ್ಕೆ ಇನ್ನೂ ಬಂದಿಲ್ಲ ಅನ್ನುವಂಥದ್ದು ರೈತರು ಪರಿಹಾರ, ಯಾಕಂದ್ರೆ ಅದು ಮುಳುಗಡೆ ಆಗೋದ್ರಿಂದ ಪರಿಹಾರ ಸರ್ವೆ ಮಾಡ್ಲಿಕ್ಕೆ ಆಗ್ತಾರೆ. ಸರ್, ಈಗ ರೋಡ್ ಶಾಸಕ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಬಾಂಗ್ಲಾ ಮಾದರಿಯಲ್ಲಿ ಯಾವ ರೀತಿ ಜನ ನುಗ್ಗಿದ್ರು ಅದೇ ರೀತಿ ಮುಗಿದೋಯ್ತು. ಇಲ್ಲ ಅಂತ ಹೇಳಿದಾರಲ್ಲ, ಮತ್ತೆ ನೀವು ಮುಂದುವರ್ಸ ಇಲ್ಲ ಅಂತ ಹೇಳ್ಯಾರ. ಮುಗಿತು. ನಾವು ಸುವರ್ಣದಲ್ಲಿ ಹೇಳಿದ್ದೀವಿ, ಇಲ್ಲಾಂದ್ರೆ ಇಲ್ಲಿ ಕ್ಲೋಸ್. ಇವತ್ತು ಮಾತಾಡಿರುವಂತ ಇವತ್ತಿಲ್ಲಿ ಮಾತಾಡೋದು. ಮೊನ್ನೆ ಮಂಗಳೂರಲ್ಲಿ ಸ್ಟ್ರೈಕ್ ಇದ್ದಾಗ ಹೇಳಿದ್ದು. ಈಗ ಭಾಷೆನಲ್ಲಿ ಸರ್ ಈಗ ಹಿಡಕಲ್ ಡ್ಯಾಮು ಮತ್ತು ಇದು ನವಿಲ್ ತೀರ್ಥ ಡ್ಯಾಮ್ ಎರಡೂ ತುಂಬಿದಾವೆ ಸರ್. ಅಲ್ಲಿ ಬಾಗಿನ ಅರ್ಪಣೆ ಮಾಡೋದು ಅಷ್ಟೇ ಉಳಿದೈತಿ. ಯಾವಾಗ ಅರ್ಪಣೆ ಮಾಡ್ತೀವಿ? ಜಿಲ್ಲಾ ಉಸ್ತುವಾರಿ ಅಲ್ಲಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಮಾಡ್ಬೇಕಂತಿದೆ ಸರ್. ಅದು ನೀವೇ ಮಾಡ್ಬೇಕನ್ನುವಂಥ ಸಂಪ್ರದಾಯ ಸರ್. ಅದು ಸಂಪ್ರದಾಯ ಇರ್ಬೋದು. ನಾ ಅಧಿಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೊಟ್ಟಿದ್ದೇನೆ. 31ನೇ ತಾರೀಕಿಗೆ ರಾಜ್ಯ ಭವನ ಚಲೋ ಅಂತ DK ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಯಾವ ರೀತಿ ಇರುತ್ತೆ ಎಲ್ಲ ಅವ್ರು ತಯಾರಿ ಮಾಡಿದ್ದಾರೆ. ಶಾಸಕರು ಮಂತ್ರಿಗಳು ಹೋಗ್ಬೇಕಂತ ನಾವು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ರು ಸರ್, ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೋದು ಅಂತ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ ಸರ್. ಆಧಾರ ಬೆಳವಣಿಗೆ ಆಗ್ತಾ ಇದೆ. ಕೊಡೋದಿಲ್ಲ ಅಂತ ನಾವು ಹೇಳಿರಲ್ಲ. ಅಲ್ಲ, ನಿನ್ನೆ ಹೇಳಿದ್ದಾರೆ. ಕೊಡ್ತಾರೆ ಅಂತ ಹೇಳಿ ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ. ಸಾಕಷ್ಟು ಗ್ರಾಮಗಳಲ್ಲಿ ರಸ್ತೆಗಳೆಲ್ಲ ಹಾಳಾಗಿದೆ. ಮೊನ್ನೆ ರಥೋತ್ಸವ ಮಾಡಬೇಕಾದ್ರೆ, ಹಾಳಾದ ರಸ್ತೆಯಲ್ಲಿ ರಥೋತ್ಸವ ಮಾಡಬೇಕಾದ್ರೆ ಮೇಲಿಂದ ಬೆಳ್ಳಿ ಮೂರ್ತಿ ಕಳಸ ಬಿದ್ದು 13 ವರ್ಷದ ಬಾಲಕ ಮೃತ ಬಿಟ್ಟಿದ್ದಾನೆ ಸರ್. ಈ ರೀತಿಯ ಗಂಟೆ ಹಾಕಿದಾಗ ಆ ಬಾಲಕನಿಗೆ ಮಳೆ ನಿಲ್ಲುವರೆಗೆ ರಸ್ತೆ ರಿಪೇರ್ ಮಾಡ್ಲಿಕ್ಕೆ ಆಗೋಲ್ಲ. ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಇನ್ನೊಂದು ತಿಂಗಳ ಅಕ್ಟೋಬರಿಂದ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಆದರೆ ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಅಕ್ಟೋಬರ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಕೆಟ್ಟದೆಲ್ಲ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ವಿ. ಏನು ಪ್ಯಾಚ್ ವರ್ಕ್ ಮಾಡಬೇಕಲ್ಲ, ಅದೆಲ್ಲ 100% ಎಲ್ಲ ಅದು ವರ್ಷ ನಾವು 700 ಕೋಟಿ ಖರ್ಚು ಮಾಡ್ತೀವಿ ಮೇಂಟೆನೆನ್ಸ್ಗೆ. ಅದರಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಇಕ್ಕಟ್ಟು ಶಮನ ಆಯ್ತಾ ಅಂದ್ರೆ ಯಾವಾಗ ಅಧ್ಯಕ್ಷರ ಬದಲಾವಣೆ ಯಾವಾಗ ಆಗ್ತದ ಅಂತ ಮುಹೂರ್ತ ಬರಬೇಕಲ್ಲ, ಮುಹೂರ್ತ ಬಂದಾಗ ನೋಡೋಣ. ಓಕೆ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.